ಸನ್ಮಾನ್ಯ ಯಡಿಯೂರಪ್ಪನವರು 7ಕ್ಕಿಂತ ಹೆಚ್ಚು ಸಲ ಬಜೆಟ್ ಮಂಡಿಸುವಂತ ಸಂದರ್ಭದಲ್ಲಿ ಆರ್ಥಿಕ ಶಿಸ್ತು ಅನ್ನೋ ಒಂದು ಶಬ್ದವನ್ನ ಆಡಳಿತದಲ್ಲೂ ಉಪಯೋಗಿಸ್ತಾರೆ, ಪತ್ರಿಕೆಗಳಲ್ಲೂ ಉಪಯೋಗಿಸ್ತಾರೆ, ಫಿಸ್ಕಲ್ ಡಿಸಿಪ್ಲಿನ್ ಅನ್ನೋ ಶಬ್ದವನ್ನ ಉಪಯೋಗಿಸ್ತಾರೆ ಅಂತ. ಅವರು ಬಜೆಟ್ ಮಂಡಿಸ್ತಾ ಇರ್ಬೇಕಾದ್ರೆ ಆ ಫಿಸ್ಕಲ್ ಡಿಸಿಪ್ಲಿನ್ ಅನ್ನ ಏನ್ ಕಾಪಾಡಿಕೊಂಡ್ರು. ಯಾಕಂದ್ರೆ ಒಬ್ಬ ರಾಜಕಾರಣಿಯಾದವನಿಗೆ ಬಜೆಟ್ ಮಂಡಿಸೋವನಿಗೆ ಜನಪ್ರಿಯತೆಯ ಹುಚ್ಚು ತುಂಬಾ ಜಾಸ್ತಿ ಇರುತ್ತೆ. ನಾನು ಅಲ್ಲಿ ದುಡ್ಡು ಕೊಟ್ಟೆ, ಇಲ್ಲಿ ದುಡ್ಡು ಕೊಟ್ಟೆ, ಅಲ್ಲಿ ದುಡ್ಡು ಕೊಟ್ಟೆ, ಇಲ್ಲಿ ದುಡ್ಡು ಕೊಟ್ಟೆ, ಕಡೆಗೆ ಎಲ್ಲಿಗೂ ದುಡ್ಡು ಕೊಡಕ್ ದುಡ್ಡೇ ಇರೋದಿಲ್ಲ, ಕೊಟ್ಟೆ ಅನ್ನೋದು ಪೇಪರ್ನಲ್ಲಿ ಮಾತ್ರ ಇರುತ್ತೆ ಅಂತ. ಅದರ ಮಧ್ಯದಲ್ಲಿ ಫಿಸ್ಕಲ್ ಡಿಸಿಪ್ಲಿನ್ ಅನ್ನೋದು ಕೆಲವ್ರು ಮಾತ್ರ ಮನಸ್ಸಿನಲ್ಲಿ ಇರುತ್ತೆ, ಅದನ್ನ ಸಾಧಿಸ್ತಾರೋ ಅಂತಾರೆ. ಆ ತರ ಫಿಸ್ಕಲ್ ಡಿಸಿಪ್ಲಿನ್ ಅನ್ನು ಸಾಧಿಸ್ತವ್ರು ಸನ್ಮಾನ್ಯ ಯಡಿಯೂರಪ್ಪನವರು. ಅವ್ರು ಮಾಡಿರೋ ಇನ್ನೂ ತುಂಬಾ ಇದೆ. ಅದಕ್ಕೆ ಭಾರತೀಯ ಜನತಾ ಪಕ್ಷ ಅಲ್ಲ, ಕಾಂಗ್ರೆಸ್ನವ್ರ ಸರ್ಕಾರ ಇದ್ದಾಗ ಆ ಕಾರಣಕ್ಕೆ ಆ ಇನ್ಸ್ಟಿಟ್ಯೂಟ್ ಕರ್ನಾಟಕಕ್ಕೆ ಬರುತ್ತೆ, ಅದು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗುತ್ತೆ. ಅದು ಒಂದು ರೀತಿಯಲ್ಲಿ ಪಾರಿತೋಷಕ ತರ, ಯಡಿಯೂರಪ್ಪನವರ ಫಿಸ್ಕಲ್ ಡಿಸಿಪ್ಲಿನ್ ಪಾಲಿಸಿಯ ಪಾರಿತೋಷಕ ತರ ಆ ಇನ್ಸ್ಟಿಟ್ಯೂಟ್ ಸಿಗುತ್ತೆ. ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಇರ್ಬೋದು, ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಇರ್ಬೋದು, ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು. ಎಷ್ಟು ಬಂಡ್ರು ಕೆಲವರು ಅಂತ ಕೇಳಿದ್ರೆ, ಇವತ್ತು ಬಂದಿರತಕ್ಕಂಥ ಸರ್ಕಾರ 18 ವರ್ಷ ಆದ್ಮೇಲೆ ಆ ಹೆಣ್ಣು ಮಗಳಿಗೆ ಹಣ ಕೊಡಬೇಕು, ಕೇವಲ ಬಿಜೆಪಿ ಸರ್ಕಾರ ಆರಂಭ ಮಾಡ್ತು, ಯಡಿಯೂರಪ್ಪನವ್ರು ಆರಂಭ ಮಾಡಿದ್ರು ಅಂತ ಬಂಡ್ಗೆಟ್ಟಿರ್ತಕ್ಕಂಥ ಇವತ್ತಿನ ಸರ್ಕಾರ ಆ ಭಾಗ್ಯಲಕ್ಷ್ಮಿ ಪಾಲಿಸಿಯನ್ನ ಕೊಡ್ತಾ ಇಲ್ಲ. ಒಂದ್ಸಲಿ ಗವರ್ನೆನ್ಸ್ ಯಾವಾಗ್ಲೂ ಇಟ್ ಇಸ್ ಇನ್ ಕಂಟಿನ್ಯೂಸ್ ಟೆನ್ಸ್. ಅದು ಆಗ ಯಡಿಯೂರಪ್ಪನವ್ರ ಸರ್ಕಾರ ಇತ್ತು, ಅದಾದ್ಮೇಲೆ ಮತ್ತೆ ಯಾರ್ದೋ ಸರ್ಕಾರ ಬಂತು, ಅದಾದ್ಮೇಲೆ ಇನ್ನೊಬ್ರ ಸರ್ಕಾರ ಬಂತು. ಅವ್ರು ಮಾಡಿದ್ದನ್ನು ನಾನು ಮುಂದುವರ್ತಲ್ಲ, ನಾನು ಮಾಡಿದ್ದೇನೆ ಇನ್ನೊಬ್ರು ಮುಂದುವರ್ತಲ್ಲ ಅಂತ ಹೇಳಿದ್ರೆ ರಾಜ್ಯ ನಡೆಯೋದಿಲ್ಲ ಅನ್ಸತ್ತೆ. ರಾಜ್ಯ ನಡೆಯೋದಿಲ್ಲ. ಗವರ್ನೆನ್ಸ್ ಇಸ್ ಆಲ್ವೇಸ್ ಎ ಕಂಟಿನ್ಯೂಸ್ ಟೆನ್ಸ್. ಅವ್ರು ಮಾಡಿರೋದನ್ನ ನಾವು ಮಾಡ್ಬೇಕಾಗತ್ತೆ, ಹೊತ್ಕೊಳ್ಳೇಬೇಕಾಗತ್ತೆ. ಕೆಲವು ಸಲ ಕೆಟ್ಟದನ್ನು ಹೊತ್ಕೊಳ್ಬೇಕಾಗತ್ತೆ, ಒಳ್ಳೇದನ್ನಂತೂ ಮುಂದುವರಿಸಲೇಬೇಕಾಗತ್ತೆ.